ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 3 ಡೇಸಿಂದ ವ್ಲಾಗ್ ಕೂಡ ಹಾಕಿರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ತೀರಾ ಹುಷಾರಿರಲಿಲ್ಲ. 3 ದಿನ ಫುಲ್ಲು ಜ್ವರ, ನೆಗಡಿ, ತಲೆಭಾರ ಆ ಥರ ಫ್ರೆಂಡ್ಸ್. ಈ ವೆದರೇ ಚೆನ್ನಾಗಿರ್ಲಿಲ್ವಲ್ಲ, ಸೊ ಹಾಗಾಗಿ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ನೋಡ್ತಾ ಇರ್ಬೋದು, ಇದು ಆ್ಯಕ್ಚುಲಿ ಮೊನ್ನೆ ಒಂದು 3 ಡೇಸ್ ವ್ಲಾಗ್. ಇದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ರಮ್ಯಾ, ಶಿವು ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು. ಅವತ್ತು ಮೀನು ಸಾಂಬಾರು ಮಾಡಿದ್ದೆ ನಾನು. ಸೊ ಅವರಿಗೆಲ್ಲರಿಗೂ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೆ ಊಟಕ್ಕೆ. ಅವರೆಲ್ಲರೂ ಇಲ್ಲಿಗೆ ಬಂದಿದ್ದರು. ರೀಲ್ಸ್ ಮಾಡ್ತಾ ಇದ್ದಾರೆ. ಪೃಥ್ವಿ ಕೂಡ ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಬಂದಿದ್ದ. ಸೊ ರೀಲ್ಸ್ ಮಾಡಿಕೊಂಡು ರಮ್ಯಾ ಆ್ಯಕ್ಚುಲಿ ಹೊರಗಡೆ ಆಕ್ಚುಲಿ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಫಿಶ್ ಸಾಂಬಾರ್ ಮಾಡಿರೋದು. ಸೊ ಹಂಗಾಗಿ ನಮ್ಮ ಅಮ್ಮ ಅವ್ರ ಮನೆ ಎಲ್ಲ ಇನ್ವಿಟೇಷನ್ ಕಾರ್ಡು ಮತ್ತೆ ಪೇಂಟ್ ಎಲ್ಲ ಆಗ್ಬಿಟ್ಟಿದೆ ಅಲ್ವಾ, ಅವ್ರೇನು ನಾನ್ ವೆಜ್ ಏನು ಮಾಡೋ ಹಾಗೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಮ್ಮ ಡ್ಯಾಡಿಗೆ ನಾನು ಮಾಡೋ ಮೀನು ಸಾರು ಅಂದರೆ ಸಖತ್ ಇಷ್ಟ ಆಗ್ತಿತ್ತು. ಡ್ಯಾಡಿ ನಾನು ಕೇರ್ ನಗರದಲ್ಲಿ ಇರಬೇಕಾದ್ರೆ ಬರೋರು. ಸೊ ಅವಾಗೆಲ್ಲ ನಾನು ನಮ್ಮ ಮನೆಯಲ್ಲಿ ಡ್ಯಾಡಿ ಬಂತು ಅಂದರೆ ಬೇರೆ ಏನೂ ಮಾಡ್ತಾಯಿರಲಿಲ್ಲ, ಮೀನು ಸಾಂಬಾರೇ ಮಾಡ್ತಾಯಿದ್ದಿದ್ದು. ಸಖತ್ ಇಷ್ಟ ಅವರಿಗೆ. ಸೊ ಮೀನು ಸಾರು ಮಾಡಿದಾಗಲೆಲ್ಲ ನಾವು ನೆನೆಸ್ಕೊಳ್ತಾ ಇರ್ತೀವಿ. ನಮ್ಮಮ್ಮ ಅಂತೂ ಅದೇ ಮಗಳು ಮನೆಗೆ ಹೊರಟೋಗ್ಬಿಡೋರು. ನಿಮ್ಮಪ್ಪ ಮೀನು ಸಾಂಬಾರು ನೆನೆಸ್ಕೊಬಿಟ್ಟು ನಿನ್ನ ಕೈಯಲ್ಲಿ ಮಾಡೋ ಮೀನು ಸಾರು ಅಂದರೆ ನಿಮ್ಮ ಅಪ್ಪಂಗೆ ಸಖತ್ ಇಷ್ಟ, ಅದಕ್ಕೋಸ್ಕರನೇ ನೆನೆಸ್ಕೊಬಿಡೋರು ಅವಾಗ ನನ್ನ ಮಗಳು ಮಾಡೋ ಮೀನು ಸಾರು ಸಖತ್ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ವಿ. ಸೊ ನನಗೂ ಅಷ್ಟೇ ಯಾವಾಗ್ಲೂ ಮನೆಯಲ್ಲಿ ಮೀನು ಸಾರು ಮಾಡಿದಾಗ ನನಗೆ ಒನ್ ಟೈಮ್ ಆದರೂ ನನ್ನ ನೆನಪಾಗ್ಬಿಡ್ತಾರೆ. ಏನಕ್ಕಂದ್ರೆ ಅದು ಮೆಮೊರೀಸ್ ಫ್ರೆಂಡ್ಸ್, ಯಾವತ್ತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮಿಂದ. ಅಂತೂ ಅಷ್ಟು ಡ್ಯಾಡಿ ಹಚ್ಕೊಬಿಟ್ಟಿದ್ವಿ ನಾವು ಸಖತ್ತು. ನನಗೆ ಇವತ್ತು ಎಲ್ಲರೂ ಬಂದಿದ್ದಾರಲ್ವ, ಎಲ್ಲರೂ ಇದ್ದಾರೆ. ಅಮ್ಮ, ಶಿವು, ರಮ್ಯಾ ಎಲ್ಲರೂ ಪೃಥ್ವಿನೂ ಬಂದಿದ್ದಾನೆ. ಅದನ್ನೇ ನೆನೆಸ್ಕೊತಾ ಇದ್ದೆ. ಅಮ್ಮ ನಾನು ಅದನ್ನೇ ಮಾತಾಡ್ತಾ ಇದ್ವಿ ಇವಾಗ್ಲೂ. ಡ್ಯಾಡಿನೂ ನೆನೆಸ್ಕೊಂಡು. ನಾವು ಅಣ್ಣನ ಮಗ ನೋಡಿ ಬಂಟು ಎತ್ಕೊಂಡಿದ್ದಾನೆ. ಬಂಟು ಏನು ಫುಲ್ ಹ್ಯಾಪಿ. ನೋಡಿದ್ರೆ ಅವನು ಬರ್ಡೇ ಇನ್ನೇನು ಹತ್ರ ಇದೆ ಅನ್ನುವಂಗೆ ಅವನು ಹುಷಾರು ತಪ್ಪಿಟ್ಟ. ಆಮೇಲೆ ಚಿಂಟು ಎಲ್ಲ ಬಂದು ಮಾತಾಡಿಸ್ತಾ ಇದ್ದಾರೆ. ಹಾಗೆ ಚಿಂಟು ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಜಸ್ಟ್ ಒಂದು ಸ್ವಲ್ಪ ಹೊತ್ತು ಮುಂಚೆ. ಸೊ ನೀವು ಹೇರ್ ಕಟ್ ಹೇಗಿದೆ ನೋಡು ಮಮ್ಮಿ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದಾರೆ. ಚೆನ್ನಾಗಿ ಬಂದಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ ಚಿಂಟು. ಸ್ಟೆಪ್ ಕಟ್ ಅದು ಆ್ಯಕ್ಚುಲಿ ಸ್ವಲ್ಪ ಸೆಟ್ಟಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಸ್ಟ್ರೈಟಾಗಿ ಕಾಣಿಸ್ತಿದೆ ಇವಾಗ. ಸೊ ಹೇರ್ ಕಟ್ ಚೆನ್ನಾಗಿ ಬಂದಿದೆ ಚಿಂಟು, ಚೆನ್ನಾಗಿ ಕಾಣಿಸ್ತಾ ಇದೆ. ಅವ್ರು ಅಷ್ಟರಲ್ಲಿ ಶಾಪಿಂಗ್ ಹೋಗ್ತಾರೆ ಅಂತ ಹೇಳಿದ್ದೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದರು. ಅಷ್ಟರಲ್ಲಿ ಮೀನು ಸಾರು ಮಾಡಿ ಎಲ್ಲರೂ, ಇದು ಆ್ಯಕ್ಚುಲಿ ಮಧ್ಯಾಹ್ನ ಮಾಡಿರೋದು, ಇವಾಗ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಕೆಲವೊಂದು ಸತ ಮಾತಾಡೋ ಬರೋದಲ್ಲಿ ಮಾಡಿ ಅಂತ ಬಂದ್ಬಿಡ್ತು. ಮಧ್ಯಾಹ್ನನೇ ಮಾಡಿದ್ದು. ಆಮೇಲೆ ಹಂಗೆ ಶಿವು ಎಲ್ರಿಗೂ ಊಟ ಹಾಕೊಂಡು, ಕೆಲವೊಂದು ಸತ ಏನಂದರೆ ಅವ್ನಿಗೆ ಇವಾಗ ಅಂತಲ್ಲ ಯಾವಾಗಲಾರು ಒಂದೊಂದು ಸತ ಹಂಗೆ ಶಿವಕ್ಕೆ ತಿನ್ನಿಸ್ಕೊಳ್ಳೋ ಅಭ್ಯಾಸ. ಸೊ ಹಂಗೆ ಇವಾಗ ಅವನಿಗೆ ತುಂಬ ದಿನ ಆಗೋಗಿತ್ತು ತಿನ್ನಿಸಿ. ಸೊ ಅವನಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ತಿನ್ನಿಸ್ಕೊಡಕ್ಕ ಅಂತ ಅಂದ್ಬಿಟ್ಟು ತಿನ್ನಿಸ್ಕೊತಾ ಇದ್ದಾನೆ. ಸೊ ಅವ್ನಿಗೆ ಊಟ ಮಾಡಿಸೋ ತುಂಬ ದಿನ ಆಗಿತ್ತು ನಾನು ಅವನಿಗೆ ತಿನ್ನಿಸ್ಕೊಟ್ಟೆ. ಯಾಕಂದರೆ ಅವ್ನಿಗೆ ಸ್ವಲ್ಪ ಅಭ್ಯಾಸ ಅವಾಗವಾಗ ಅವನಿಗೆ. ನಾನು ತಿನ್ನಿಸ್ಕೊತಾ ಇದ್ದೆ ನಮ್ಮ ಅಮ್ಮನ ಜೊತೆ. ರಮ್ಯಂಗೆ ಅಷ್ಟು ಅಭ್ಯಾಸ ಇರಲಿಲ್ಲ ಅಮ್ಮನ ಜೊತೆ ಎಲ್ಲ ತಿನ್ನಿಸ್ಕೊಳ್ಳೋದು. ಬಟ್ ನಾನು ಶಿವು ತಿನ್ನಿಸ್ಕೊತಾ ಇದ್ವಿ ಇಷ್ಟ ಅಂತ ಅಂದ್ಬಿಟ್ಟು. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ನಾನು ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಇನ್ನೂ ನನ್ನ ವಾಯ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಕ್ಲಿಯರ್ ಆಗೇ ಇಲ್ಲ. ನಾನು ಡಾಕ್ಟ್ರಿಗೆ 2 ದಿನ ತೋರಿಸ್ಕೊಂಡಿರೋದು. ನಾನು ಫಸ್ಟ್ ಡೇ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ. ಬಟ್ ಅದರಲ್ಲಿ ಅಷ್ಟು ಕ್ಲಿಯರ್ ಆಗಲೇ ಇಲ್ಲ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಇನ್ನೊಂದ್ಸಲ ಇಂಜೆಕ್ಷನ್ ಹಾಕ್ಸ್ಕೊಂಡು, ಇನ್ನು ಬಂಟು ಬರ್ಡೇ ಬೇರೆ ಹತ್ರ ಬರ್ತಿದೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಬಟ್ಟನು ಬಿದ್ದೋಗಿದ್ದಾನೆ. ನನಗೂ ಹಿಂಗೆ ಆಗ್ಬಿಟ್ಟಿದೆ. ನನಗಂತೂ ಏನಾದ್ರು ಫಂಕ್ಷನ್ ಇದ್ದಾಗಲೇ ಹಿಂಗಾಗುತ್ತೆ ಯಾವಾಗ್ಲೂ. ನನ್ನದು ಬೇಜಾರೇ ಆಗ್ಬಿಡುತ್ತೆ. ಹುಷಾರಿಲ್ಲ ಇದೇನಪ್ಪ ಯಾವಾಗ್ಲೂ ಹಿಂಗೆ ಆಗ್ಬಿಡುತ್ತೆ ನಂಗೆ. ಅಂದರೆ ಈ ವೆದರ್ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ, ಹಾಗಾಗಿ ಎಲ್ರೂ ಬಿದ್ದೋಗ್ತಾರೆ. ಫಸ್ಟು ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ. ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಅವರೆಲ್ಲ ನೋಡ್ತಾ ಇದ್ವಿ. ಹಂಗೆ ನಮಗೂ ವೈರಲ್ ಫೀವರ್ ಆದರೆ ಗೊತ್ತಲ್ಲ, ಒಬ್ಬರಿಂದ ಒಬ್ರಿಗೆ ಹಂಗೆ ಹುಷಾರು ತಪ್ಪಿಡ್ತೀವಿ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇವತ್ತು ಎದ್ಬಿಟ್ಟು ಆ್ಯಕ್ಚುಲಿ ನಿನ್ನೆ ಅಂತೂ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ಕೈಕಾಲೇ ಬರೋಲ್ಲ ಹುಷಾರಿಲ್ಲ ಅಂತ ಅಂದರೆ. ಅವ್ರ ಅಪ್ಪ ಮತ್ತು ಚಿಂಟು ಇಬ್ಬರೇ, ಅಪ್ಪ ಮಗಳಿಬ್ಬರೇ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಸ್ವಲ್ಪ ಅಕ್ಕಿ ರೊಟ್ಟಿ ಹಾಕಿ ಇವಾಗ ಎಲ್ಲ ಕೆಲಸಗಳನ್ನು ಮಾಡ್ತಾ ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಜನ ಏನಂತ ಹೇಳಿದ್ರೆ, ನಾನು ಲಾಂಗ್ ದಾರದ್ದು ಪಾಲಿಶ್ ಹಾಕ್ಸ್ತೀನಿ ಅಂತ ಕೇಳಿದ್ದೆ ಅಲ್ವಾ, ಅದನ್ನು ಕೇಳಿದ್ರಿ. ಅದ್ರದ್ದು ಡಿಸೈನ್ ಎಲ್ಲ ತೋರಿಸಿದ್ದೆ. ನಾನು ಆಲ್ರೆಡಿ ಅದು ತೋರಿಸಿದ್ದೆ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಹೋಗಿದ್ರು ನನ್ನ ಹಸ್ಬೆಂಡ್ ಹಾಕ್ಸ್ಕೊಂಡು ಬರೋದಕ್ಕೆ ಪಾಲಿಶ್ ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಏನಾಗಿದೆ, ಅವರು ಪಾಲಿಶ್ ಅವರು ಮುಂದೆ ನಾವು ಚಿಕ್ಕಳ್ಳಿಲಿ ದೀಪಕ್ ಜ್ಯುವೆಲ್ಸ್ ಹತ್ರನೇ ಅಲ್ವಾ ಕೊಡೋದು ಯಾವಾಗ್ಲೂ. ಅವರೇನೋ ರಜಾ ಹಾಕ್ಬಿಟ್ಟಿದಾರಂತೆ, 2 ದಿನ ಇಲ್ಲ ಪಾಲಿಶ್ ಅವರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಂಗೆ ಪಾಲಿಶ್ ಹಾಕ್ಸೋದಕ್ಕೆ ಆಗಲೇ ಇಲ್ಲ, ಮಿಸ್ ಆಗೋಯ್ತು.
ಅಟ್ಲೀಸ್ಟ್ ನಾಳೆ ನಾಡಿದ್ದಾದರೂ ತೊಗೊಂಡೋಗಿ ಹಾಕ್ಸ್ಬೇಕು, ಏನಾಗುತ್ತೆ ನೋಡಬೇಕು, ಹಾಕ್ಸೋಕ್ಕಾಗತ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು. ಇನ್ನೂ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಹಾಕ್ಸ್ಕೊಂಡ್ರೆ ಆಯಿತು ಅಂತ. ಹಾಗೆ ನಿಮಗೆ ಗೊತ್ತಿರ್ಬೋದು, ನಾನು ರಮ್ಯಾ ಒಂದೇ ಥರ ಸ್ಯಾರಿ ತೊಗೊಂಡಿದ್ವಿ. ಏನಕ್ಕಂದರೆ ಅದು ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಇವಾಗ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಬೀಗ್ರೂಟಕ್ಕೆ ಹಾಕೊಳ್ಳೋದ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಬೀಗ್ರೂಟಕ್ಕೆ ಹಾಕೊಳ್ಳೋದ ಅಂತ ತಗೊಂಡು ಅಂದರೆ ಮನೆಯಿಂದ ಚೌಟ್ರಿಗೆ ಹೋಗ್ತೀವಲ್ಲ ಅವಾಗ ಹಾಕೊಬಿಡೋಣ ಅಂತ ಅಂದ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿದ್ದು. ಸೊ ನಾನು ತೋರಿಸಿರ್ಲಿಲ್ಲ, ರಮ್ಯಾ ತೋರಿಸಿದ್ಲು, ನೋಡಿರ್ತೀರಾ, ಇದು ಅವಳ ಬ್ಲಾಗಲ್ಲೇ ನೋಡಿರ್ತೀರಾ. ತುಂಬ ಜನ ಇಷ್ಟಪಟ್ಟಿದ್ರಿ ಕೂಡ. ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಏನಾಗೋಯ್ತು ಅಂತ ಹೇಳಿದ್ರೆ, ನನ್ಗೆ ಹೋಗಿದ ತಕ್ಷಣ ಅದು ಕೌಂಟರಲ್ಲಿ ಹಾಕ್ತಾರಲ್ವಾ, ಸೊ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟು ಅದು ತಗೋಬೇಕು ಅಂತ ಅನ್ನಿಸ್ಬಿಡ್ತು. ಸೊ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೆ. ಆಮೇಲೆ ಆ್ಯಕ್ಚುಲಿ ಏನಂತೇಳಿ, ನಾನು ರಮ್ಯಾ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮಮ್ಮ ಏನು ಮಾಡೋರು ಅಂತ ಅಂದರೆ, ಇಬ್ರಿಗೂ ಒಂದೇ ಥರ ಡ್ರೆಸ್ ಹಾಕೋರು. ಏನಾದ್ರು ಫಂಕ್ಷನ್ ಬಂತು ಅಂದರೆ ಟ್ವಿನ್ಸ್ ಥರ ಕಾಣಿಸ್ಬೇಕು ನಾವು ಚಿಕ್ಕವ್ರು ಇರ್ಬೇಕಾದ್ರೆ, ಆ ಥರನೇ ಅನ್ನಿಸ್ತಾ ಇತ್ತು. ಒಂದೇ ಥರ ಡ್ರೆಸ್ಸು ಇಬ್ರಿಗೂ ಹಾಕ್ತಾ ಇದ್ದಿದ್ದು, ನನಗೂ ಅವಳಿಗೂ. ಒಂದು 2-3 ಫ್ರಾಕ್ ಹಂಗೆ ನಮಗೆ ನೆನಪಿದೆ ನನಗೆ. ಒಂಥರ ಬ್ಲೂ ಕಲರ್ ಚೆಕ್ಸ್ ಸ್ಕೂಲಿಗೂ ಹಂಗೆ ಹಾಕೊಂಡು ಹೋಗ್ತಾ ಇದ್ವಿ. ಅದೆಲ್ಲ ಒಂಥರ ನೆನಪಾಯ್ತೈತೆ. ಆಮೇಲೆ ಅನ್ಕೊಂಡ್ವಿ, ಯಾವುದು ಮೂಮೆಂಟ್ಗೂ ನಾವು ಒಂದೇ ಥರ ಹಾಕ್ತಾ ಇಲ್ವಲ್ಲ, ಯಾಕಂದರೆ ಕೆಲವೊಂದ್ಸಲ ಹಾಕ್ತೀವಿ ನಾವು ಒಂದೇ ಥರ ಮಾತಾಡ್ಕೊಂಡು ಇಬ್ರು ಒಂದೇ ಥರ ಹಾಕೋಣ ಅಂತ. ಹಾಗೆ ಫ್ರೆಂಡ್ಸ್, ಅದೇ ಒಟ್ಟಿಗೆ ಹಾಕ್ತಾ ಇದ್ವಲ್ಲ ಡ್ರೆಸ್ಗಳು, ಅದೆಲ್ಲ ನೆನಪಾಗ್ತಾ ಇತ್ತು. ಅದಕ್ಕೆ ಇವಾಗ್ಲೂ ಕೆಲವೊಂದ್ಸಲ ಹಾಕ್ತೀವಿ. ಸ್ಯಾರೀಸ್ ಎಲ್ಲ ನೋಡಿರ್ಬೋದು ನೀವು ವಿಡಿಯೋಸಲ್ಲಿ, ಇಬ್ರು ಒಂದೇ ಥರ ಹಾಕೋದು. ಸೊ ಇವಾಗ್ಲೂ ಶಿವು ಮದುವೆಗೆ ಅಟ್ಲೀಸ್ಟ್ ಯಾವುದಾದ್ರೂ ಒನ್ ಟೈಮ್ಗಾದರೂ ಒಂದೇ ಥರ ಹಾಕಬೇಕು ಅಂತ ಡಿಸೈಡ್ ಮಾಡಿ ಈ ಸ್ಯಾರಿ ತೊಗೊಂಡಿದ್ದು. ಬಟ್ ನನಗೆ ಹಿಂಗೆ ಫಂಕ್ಷನಲ್ಲಿ ಎಲ್ಲಿ ಹುಷಾರು ತಪ್ಪಿಡ್ತೀರೋ ಅಂತ ಬೇಜಾರಾಗ್ಬಿಡುತ್ತೆ ನನಗೆ. ಅಯ್ಯಪ್ಪ, ಯಾರಿಗೂ ಈ ಥರ ಆಗಬಾರ್ದು ಅಂತ ಅನಿಸುತ್ತೆ. ಹುಷಾರಿಲ್ಲ ಅಂತ ಹೇಳ್ತೀನಿ, ನನಗೆ ಬೇಜಾರಾಗುತ್ತೆ ಕೆಲವೊಂದ್ಸತ. ಎಲ್ಲ ಏನಾದ್ರು ಫಂಕ್ಷನ್ ಇದ್ದಾಗ ಹಿಂಗೆ ಏನಾದರೂ ಹುಷಾರು ತಪ್ಪಿಟ್ರೆ ಇನ್ನು ಮದುವೆ ಟೈಮಲ್ಲಿ ಏನು ಓಡಾಡೋದು ಅನ್ನೋದೇ ನನಗೆ ಭಯ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನನಗೆ ಹಂಗೆ ಅನ್ನಿಸ್ತಿರುತ್ತೆ, ಯಾರು ಹುಷಾರು ತಪ್ಪೋದು ಬೇಡಪ್ಪ, ಆರಾಮಾಗಿರ್ಬೇಕು, ಯಾರಿಗೂ ಹಿಂಗೆ ಆಗೋದು ಬೇಡ. ಹಾಗೆ ಫ್ರೆಂಡ್ಸ್, ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ, ವಿಡಿಯೋ ಮಾಡ್ತಾ ಒಂದು ಪಾರ್ಸಲ್ ಬಂತು. ಒಂದು ಬ್ಯೂಟಿ ಕಿಟ್ನ ಬುಕ್ ಮಾಡಿದ್ದೆ. ಸೊ ಇದೇ ಟೈಮಿಗೆ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಈ ಬ್ಯೂಟಿ ಕಿಟ್ಟಲ್ಲಿ ಏನಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಏನಕ್ಕಂದ್ರೆ ಇದನ್ನು ಅನ್ಬಾಕ್ಸ್ ಮಾಡಿಲ್ಲ ನಾನು. ಅನ್ಬಾಕ್ಸ್ ಎಲ್ಲ ಆದಮೇಲೆ ಈ ಕಿಟ್ಟಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಮತ್ತು ಈ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಶೇರ್ ಮಾಡ್ತೀನಿ. ತುಂಬಾ ಒಳ್ಳೆ ಕಿಟ್ ಇದು. ಸೊ ಹಾಗಾಗಿ ನನಗೆ ಪರ್ಚೇಸ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಹೇಗಿದ್ರು ಇದು ಮದುವೆ ಸಮಯ ಅಲ್ವಾ, ಅದಕ್ಕೆ ಈ ಸಮಯದಲ್ಲಿ ಯೂಸ್ ಆಗುತ್ತೆ ನಮಗೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಒಂದು ಬ್ಯೂಟಿ ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಫೈನಲಿ ರೀಚ್ ಆಗಿದೆ ಇವತ್ತು. ಅದೇ ಫ್ರೆಂಡ್ಸ್, ಇನ್ನೂ ನೋಡ್ತಾ ಇರ್ಬೋದು ನನಗೆ ವಾಯ್ಸ್ ಎಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ, ವಾಯ್ಸ್ ಇನ್ನೂ ಕರೆಕ್ಟ್ ಇಲ್ಲ ಅಂತ ಅಂದರೆ. ಅದಷ್ಟೇ ಅಲ್ಲದೆ ಇದು ಹಸ್ಬೆಂಡು, ಇದು ನವೀನ್ ಅವರು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಒಂದೇ ಥರ ಆಗ್ತಾ ಇದ್ದಾರೆ. ಗೊತ್ತಿರುತ್ತಲ್ಲ, ರಾಮರಾಜ್ ಅವ್ರದ್ದು ಪಂಚಶಲ್ಯ, ಅಂದರೆ ಮಾರ್ನಿಂಗ್ ದಾರೆಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದನ್ನ ಈ ಮಾಮೂಲಿ ರಿಸೆಪ್ಷನ್ಗೆ ನಾನು ಲೆಹೆಂಗಾ ಹಾಕ್ತಿದ್ದೀನಿ ಅಂತ ಗೊತ್ತಾ, ಅವ್ರಿಗೆ ಅದೇ ಥರ ಮ್ಯಾಚಿಂಗ್ ಸೂಟ್ ಹಾಕ್ತಿದ್ದಾರೆ. ನಾನು ಹೇಳ್ದಾಗೆ ನೀವು ಕೇಳಿದ್ರಿ ಅಲ್ವಾ, ಹಾರಾದ್ರು ತೋರಿಸಿ ಅಕ್ಕ ಅಂತ ಅಂದ್ಬಿಟ್ಟು ಡಿಸೈನು. ನಾನು ಏನಕ್ಕೆ ಅಂತ ಹೇಳಿದ್ರೆ ತೋರಿಸ್ತೀನಿ. ಇದ್ರದ್ದು ಪಾಲಿಶ್ ನೋಡ್ತಾ ಇರ್ಬೋದು ನೀವು, ರೆಡ್ ಪಾಲಿಶ್ ಇದೆ ಲಾಂಗ್ ಹಾರದು. ಸೊ ನನಗೆ ಇದು ಬ್ಲ್ಯಾಕ್ ಪಾಲಿಶ್ ಹಾಕ್ಸೋಣ ಅಂತ, ಏನಕ್ಕಂದರೆ ನೆಕ್ಲೆಸ್ ಕೂಡ ಬ್ಲ್ಯಾಕ್ ಪಾಲಿಶಲ್ಲಿ ಇದೆ ಅಲ್ವಾ. ಸೊ ಅದಕ್ಕೆ ಆ ನೆಕ್ಲೆಸ್ದು ತೋರಿಸ್ತೀನಿ ನಿಮಗೆ ವಿಡಿಯೋ. ನೋಡ್ಬೋದು ನೀವು, ಈ ಥರ ಇದೆ ಬ್ಲ್ಯಾಕ್ ಪಾಲಿಶ್ ಇದು ಬಂದು. ಸೊ ಈ ಬ್ಲ್ಯಾಕ್ ಪಾಲಿಶ್ ಇರೋದ್ರಿಂದ ನೆಕ್ಲೆಸ್ಸು ಅದನ್ನು ಬ್ಲ್ಯಾಕ್ ಪಾಲಿಶ್ ಮಾಡಿದ್ರೇ ಸೆಟ್ ಆಗೋದು, ಇಲ್ಲಾಂದರೆ ಎರಡು ಬೇರೆ ಬೇರೆ ಕಲರ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಇದು ಆಲ್ರೆಡಿ ಡಿಸೈನ್ ಶೇರ್ ಮಾಡಿದ್ದೀನಿ ನಿಮಗೆ. ಈ ಥರ ಇದೆ, ಕಾಸಿನ ಡಿಸೈನ್ ಬರುತ್ತೆ. ಇದು ನೆಕ್ಲೆಸ್ ಬಂದು ಇದು ಬ್ಲ್ಯಾಕ್ ಪಾಲಿಶ್ ಇದೆ ಅಲ್ವಾ, ಸೊ ಅದಕ್ಕೆ ಇದಕ್ಕೆ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಬ್ಲ್ಯಾಕ್ ಪಾಲಿಶ್ ಮಾಡಿಸೋಣ ಅಂತ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಸ್ಯಾರಿ ಶೇರ್ ಮಾಡ್ಕೊಂಡಿರಲಿಲ್ಲ, ಅದನ್ನು ಶೇರ್ ಮಾಡ್ಕೊಂಡೆ. ಮತ್ತು ಲಾಂಗಾರದ್ದೆಲ್ಲ ಕೇಳಿದ್ರಲ್ಲ ಡಿಸೈನ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನಾನು ಹುಷಾರಿದ್ರೆ ಸಾಕು ಬಂಟು ಬರ್ಡೇ ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್